ನಮ್ಮ ಆಕಳುಗಳು, ನಮ್ಮ ಎತ್ತುಗಳು ಹಾಡು ಹಗಲೇ ಕೊಯ್ದು ಕೆಸಿಂದ ಸತ್ಯಾನಾಶ ಮಾಡೋದು ನಾವು ಪ್ರತಿ ದಿವಸ ನೋಡ್ತೇವೆ ಅಧ್ಯಕ್ಷರೇ. ಆದ್ರೆ ಏನದ ಇಲ್ಲಿ ಬಾಯಿ ತೆಗೆಪ್ಲೇ ಇಲ್ಲ, ಮಾತಾಡಪ್ಲೇ ಇಲ್ಲ. ಏನಾರೇ ಮಾತಾಡಿದೆ ಅಂದ್ರೆ ಏನ್ ಆತದೋ, ಏನಾರೇ ಮಾತಾಡ್ರ ಸಮುದಾಯದ ನಮಗ ಓಟ್ ಹೋತದೋ, ಒಂದೇ ಸೌನ್ ಹೆದರೋದು ಅಂಜಿಕೆ ನಮಗ ಮಾತೇ ಆಡೋದಿಲ್ಲ. ನಾವ್ ಯಾರು ಯಾ ಆಕಳುಗಳು ಹಾಲು ಕುಡಿದು ನಾವು ದೊಡ್ಡವರಾಗಿದ್ದೇವೋ, ಯಾ ಎತ್ತುಗಳು ಹೊಲದಾಗ ಬಿತ್ತಿ ಆ ಜೋಳ ಬ್ಯಾಳಿಲಿಂದ ನಾವು ರೊಟ್ಟಿ ತಿಂದು ದೊಡ್ಡವರಾಗಿದ್ದೇವೋ, ಅವ್ರಿಗೆ ಉಳಿಸ್ಬೇಕಂತ ಎಷ್ಟು ಜನ ಮಾತಾಡಿದೀವಿ ಅಧ್ಯಕ್ಷರೇ. ನನಗೆ ಹಿಡ್ಕೊಂಡು ಆತ್ಮವಂಚನೆ ಕೆಲಸ ಅಲ್ಲ ಅಧ್ಯಕ್ಷರೇ ಇದು, ಆತ್ಮವಂಚನೆ ಕೆಲಸ ಅಧ್ಯಕ್ಷರೇ ಇದು, ಆತ್ಮವಂಚನೆ ಕೆಲಸ. ದಯಮಾಡಿ ಮುಂದಾದರೂ ಕೂಡ ಅವು ಉಳಿಸಬೇಕು, ಅವಕ್ಕೆ ಬೆಳೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಚರ್ಚೆ ಆಗ್ಬೇಕಂತ ಹೇಳಿ ನಿಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಅಧ್ಯಕ್ಷರೇ, ನಮ್ಮ ಶರಣು ಸಲ್ಗಾರ್ ಅವರಿಗೆ ಇದ್ರ ಬಗ್ಗೆ ಗೋ ರಕ್ಷಣೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ರೆಂಬಲ್ ಆಗ್ರೋ ಅಂದ್ಬಿಟ್ಟು ಒಂದು ಕಂಪನಿ ಇದೆ, ಯಾರ್ದು ಗೊತ್ತಾ ಸರ್? ಅದು ರೆಂಬಲ್ ಆಗ್ರೋ ಅಂತ ಕರ್ನಾಟಕದ ಬಗ್ಗೆ ಒಂದು ಬೀಫ್ ಎಕ್ಸ್ಪೋರ್ಟ್ ಕಂಪನಿ ಇದೆ. ಈಗ ಸಭಾಧ್ಯಕ್ಷರೇ, ಅಂದ್ರೆ ತಾವು ಎದ್ದಿದ್ದೀರಾ ಅಂದ್ರೆ ತಮ್ಗೆ ಗೊತ್ತಿದೆ ಅಂತ ಅರ್ಥ. ಏನ್ ನಮ್ಗೇನ್ ಗೊತ್ತಿಲ್ಲ. ಕರ್ನಾಟಕದ ಏನಾರು ಇದ್ರೆ ನೀವಿದ್ರೆ ಸರ್ಕಾರ ಕ್ರಮ ವಹಿಸಿ ಅಂತ ಕೇಳ್ಕೊತೀವಿ ಸರ್. ಈಗ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಎದ್ದೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಎದ್ದೆ ಅಂದ್ರೆ ಅಲ್ಲ, ಮಹಾರಾಷ್ಟ್ರದು ಇವರು ಎಲ್ಲ ಪರಿಹಾರದ ಬಗ್ಗೆ ವಿಷಯಾಂತರವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸನ್ಮಾನ್ಯ ಸದಸ್ಯರು ಎಷ್ಟು ಹೆಕ್ಟೇರ್ ಲಾಸ್ ಆಗಿದೆ ಸರ್ಕಾರದ ಗಮನವನ್ನು ಸೆಳೆದು ಎಷ್ಟು ಹೆಕ್ಟೇರ್ ಲಾಸ್ ಆಗಿದೆ ಸರ್ಕಾರ ವ್ಯಂಗ್ಯವಾಗಿ ರಾಜಕಾರಣ ಉತ್ತರ ಕೊಡುವಂತ ಬೇಕಿಲ್ಲ, ವ್ಯಂಗ್ಯವಾಗಿ ಉತ್ತರ ಕೊಡೋದು ಬೇಕಿಲ್ಲ. ಒಂದು ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು, ಸರ್ಕಾರ ಜವಾಬ್ದಾರಿಯುತವಾಗಿ ಕ್ರಮವನ್ನು ವಹಿಸಬೇಕು ಕಾನೂನು ಪ್ರಕಾರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದನ್ನ ಬಿಟ್ಟು ಕಾನೂನು ಯಾಕೆ ಹೇಳ್ತಾ ಇದ್ದೀರಾ ಸರ್? ಯಾಕೆ ಇನ್ನೇ ಕೂತಿದ್ದೀವಿ ಸದನದಲ್ಲಿ? ಸೂಕ್ಷ್ಮತೆ ಇಲ್ಲ, ಕಾಂಗ್ರೆಸ್ ಸೂಕ್ಷ್ಮತೆಯನ್ನ ಕಳ್ಕೊಂಡಿದ್ದೀರಾ. ನಿಮಗೆ ಅದರಲ್ಲೂ ವ್ಯಂಗ್ಯ ಏನ್ ಹೇಳಿ ಒಂದ್ ಪ್ರಶ್ನೆ ಕೇಳ್ತಾ ಇದ್ರ. ಈಗ ನೀವು ಸರ್ಕಾರ ಮಂತ್ರಿಗಳಾಗಿರೋ ಸುಮ್ನೆ ಕೂತಿ ಸದಸ್ಯರು ಮಾತಾಡ್ತಿರೋದಕ್ಕೆ ಸುಮ್ನೆ ಕೂತ್ಕೊಬಿಡಿ, ಕ್ರಮ ವಹಿಸಿ ಅಂತ ಹೇಳ್ತಿರೋದು. ನೀವು ಕ್ರಮ ವಹಿಸಿ ಮಾತಾಡ್ತಾರೆ, ಎಲ್ಲ ಹೇಳ್ತಾ ಇದಾರೆ ಅಂತ ಹೇಳಿ ಯಾವ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಅವ್ರು ಮಾತಾಡಿ, ಫಸ್ಟ್ ಮಾತಾಡ್ತಾರೆ, ಅವ್ರಿಗೆ ಸಿಗ್ತದೆ ಸ್ವಲ್ಪ ಟೈಮ್. ನೀವು ಆಗ ಅದೇ ಮಾತಾಡೋದು. ಒಂದೇ ಒಂದು ಪ್ರಶ್ನೆ, ಸರ್ಕಾರವಾಗಿ ಕ್ರಮ ವಹಿಸಿ. ಯಾರ್ದು ಅವ್ರು ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಇವ್ರಿಗೆ ಗೊತ್ತಿದೆ. ಸರ್ಕಾರ ಇವ್ರು ಇಟ್ಕೊಂಡು ನನಗೆ ಗೊತ್ತಿದೆ ಅಂತ. ಏನ್ ನನ್ಗೆ ಗೊತ್ತಿರೋದು? ಸರ್ಕಾರ ಕ್ರಮ ವಹಿಸಕ್ಕೆ. ಯಾಕೆ ಎದ್ದಿದ್ದೀರಾ? ಯಾಕೆ ಎದ್ದಿದ್ದೀನಿ? ನೀವು ಮಾತಾಡಿ ಆಡಿನ ಮಾತಿಗೆ ಏನಿಗೆ ನೀವೇನ್ ಹೇಳಿದ್ರಿ? ಈ ಕಂಪನಿ ಗೊತ್ತಾ, ಆ ಕಂಪನಿ ಗೊತ್ತಾ? ಅವ್ರಿಗೆ ಗೊತ್ತಿದ್ರೆ ನಿಮ್ನ ಯಾಕ್ರಿ ಕೇಳ್ತಾರೆ? ತಪ್ಪೇನಿದೆ? ನೀವು ಕ್ರಮ ವಹಿಸಿ ಅಂತ ಒತ್ತಾಯ ಮಾಡ್ತೀರಿ. ನಿಮ್ ತಪ್ಪೇನಿದೆ ಅಂದ್ರೆ ಕ್ರಮ ವಹಿಸಿ ಅಂತ ಯಾರಿಗೆ ಹೇಳ್ತಾ ಇದ್ದೀರಾ ಸರ್? ನೀವು ಯಾರಿಗೆ ಹೇಳ್ತಾ ಇದ್ದೀರಾ? ಕ್ರಮ ವಹಿಸಬೇಕಾದ್ರೆ ಸರ್ಕಾರ, ನೀವು ಸರ್ಕಾರ ಕ್ರಮ ವಹಿಸ್ಕೊಂಡು ಇಲ್ಲ, ನಿಮ್ಗೇನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಿಮಗಿರ್ಬೋದು, ನನಗಿಲ್ಲ. ಮತ್ತೆ ನೋಡ ಯಾರಿಗೇನು ಮಾತಾಡಲಿಕ್ಕೆ ಅವಕಾಶ ಕೊಡಿ. ಅವ್ರಿಗೆ ಮಾತಾಡ್ಲಿಕ್ಕೆ ಸಿಗುತ್ತೆ ಕಡಿಮೆ. ಈ ಮಧ್ಯೆ ನಿಮ್ದು ಕೂತ್ಕೊಳ್ಳಿಕ್ಕೆ ನೀವು ಸೀನಿಯರ್ ಅವ್ರು ಮಾತಾಡ್ತಾರೆ. ಪ್ರಿಯಾಂಕ್ ಅವರೇ, ಅವರು ಏನೋ ಒಂದು ಕಳಕಳಿಯಿಂದ ತಮ್ಮ ಭಾವನೆ ವ್ಯಕ್ತಪಡಿಸ್ತಾರೆ. ಈಗ ನೀವು ಅಕಾಡೆಮಿ ತಗೊಂಡು ಒಂದು ಕ್ವಿಜ್ ತರ ಕೇಳಿ ಅದು ಅಗತ್ಯ ಏನಿದೆ? ನೋಡಿ, ಸದನಕ್ಕೆ ಮಾತಾಡ್ಲಿ ಅಂತಾನೆ ಹೇಳ್ತಾರೆ. ಇದು ಮಾಡ್ತಾ ಇಲ್ಲ ಅಂತ ಇದ್ರು. ಅವ್ರು ಹೇಳ್ಬೇಕಲ್ಲ, ಈ ಜಿಲ್ಲೆಯಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿ ನಡೀತಾ ಇದೆ, ಇದಕ್ಕೆ ಸರ್ಕಾರದ ಪ್ರೋತ್ಸಾಹ ಇದ್ರೆ ಓಕೆ. ಇವರು ಗೋಮಾತಾ ಬಗ್ಗೆ ಮಾತಾಡ್ತಾರೆ, ವಿಶೇಷವಾದಂತ ಇದು ಏನೋ ಕನ್ಸರ್ನ್ ಇಂದ ಮಾಡ್ತಾ ಇದ್ದಾರೆ. ಕನ್ಸರ್ನ್ ದೇಶಾದ್ಯಂತ ಇರಬೇಕು, ರಾಜ್ಯಾದ್ಯಂತ ಇರಬೇಕು, ಪಕ್ಷಿಗಳಿಗಿರ್ಬೇಕು, ವ್ಯಕ್ತಿಗಳಿಗಿರ್ಬೇಕು, ಅಷ್ಟೇ ಕೇಳ್ತಾ ಇರೋದು. ಓಕೆ ಅಧ್ಯಕ್ಷರೇ, ಈಗ ಅದಕ್ಕೆ ಮಾತಾಡ್ಲಿ, ಕೇಳಿರೋದು ಒಂದೇ ಮಾತಾಡ್ಲಿ. ಗೊತ್ತಿಲ್ಲ ಸದಸ್ಯರು ಪಾಪ ಗೋರಕ್ಷಣೆ ಬಗ್ಗೆ ಹೇಳ್ತಾ ಇದ್ರು.
ವಾಸ್ತವಾಂಶ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನನ್ನ ಕ್ಷೇತ್ರದಲ್ಲಿ ಮೊನ್ನೆ ಒಂದು ಅದು ಘಟನೆ ಆಯ್ತು. ಅಲ್ಲ, ಒಂದ್ ನಿಮಿಷ ಕೇಳಿ. ಈಗ ಮಾತಾಡ್ಲಿಕ್ಕೆ ಬಿಡಿ ಅವ್ರೆ. ಅಲ್ಲ, ಹೈನೋದ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ ಆ ಕಷ್ಟ ಏನು, ಅದ್ರ ನೋವೇನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಮೊನ್ನೆ ಅಲ್ಲಿ ಯಾರೋ ಗೋವುಗಳು ತಗೊಂಡು ಹೋಗ್ತಾ ಇದ್ರು ಅಂತೇಳಿ ವಿಡಿಯೋ ಮಾಡ್ಕೊಂಡು ಹೋಗಿ ಅವ್ರನ್ನ ಹಿಡಿದು ಪೊಲೀಸಿಗೆ ಕೊಟ್ಟರು. ನಮ್ಮಲ್ಲಿ ಒಂದು ದೊಡ್ಡ ಸಂತೆ ಇದೆ, ಪ್ರತಿ ವಾರ ಅಲ್ಲಿ ಒಂದು ಹಾಲು ಕೊಡ್ತಕ್ಕಂಥ ಹಸುಗಳು ಅಥವಾ ಬೇರೆ ಇದಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಹೋಗುವಂಥ ಹಸುಗಳಲ್ಲಿ ಮಾರಾಟಕ್ಕೆ ಬರ್ತಾರೆ. ನೀವು ಅಲ್ಲಿ ಏನಾಗಿದೆ, ನಮ್ಮ ಭಾಗದಲ್ಲಿ ಹೈನೋದ್ಯಮ ಮಾಡ್ತಕ್ಕಂಥವ್ರಿಗೆ ಗಂಡು ಕರು ಹುಟ್ಟಿದಾಗ 2 ದಿವಸದ ಮೇಲೆ ಇಟ್ಕೊಳಲ್ಲ. ಇಲ್ಲಿ ಎಲ್ಲ ಯಾರು 99% ಎಲ್ಲ ರೈತರೇ, ಯಾರು 2 ದಿವಸದ ಮೇಲೆ ಇಟ್ಕೊಳಲ್ಲ. ಅದನ್ನು ನಾನು ಹಿಂದೆ ಎಲ್ಲ ಭಾಳ ಸಮಸ್ಯೆ ಆಯಿತು. ಕೆಲವರು ಇದೇ ರೀತಿ ಮಾಡಿದಾಗ ಜಾಗ ಕೊಡ್ತೀನಿ, ನೀವು ಗೋಶಾಲೆ ಮಾಡಿ ನೋಡ್ಕೊಳ್ಳಿ ಅಂದ್ವಿ. ಅದಕ್ಕೆ ಯಾರೂ ತಯಾರಿಲ್ಲ. ಅಲ್ಲಿ ಯಾರಾದರೂ ಖರೀದಿ ಕಡೆಗೆ ರೈತರು ಬಂದು ಸ್ಟ್ರೈಕ್ ಮಾಡಿದ್ರಲ್ಲಿ. ನಾವು ಸುಮಾರು 15-20 ಸಾವಿರ ಬಾಡಿಗೆ ಕೊಟ್ಟು ಕಾಲು ಮುರಿದೋಗಿದೆ ಹಸುಗೆ, ಇನ್ನೊಂದಾಗಿದೆ ಮತ್ತೊಂದಾಗಿದೆ, ಇಲ್ಲಿ ಯಾರು ವ್ಯಾಪಾರ ಮಾಡ್ತಾ ಇಲ್ಲ, ಇನ್ನೊಂದು ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಇದು ರೈತರಲ್ಲಿ ತಿಳುವಳಿಕೆ ಮೂಡಿಸುವಂಥ ಕೆಲಸ ಆಗಬೇಕು. ಎಲ್ಲೋ ಯಾರೋ ಟ್ರಾನ್ಸ್ಪೋರ್ಟ್ ಮಾಡೋವಂಥವ್ರನ್ನ ತಡೆಯೋದು ಮತ್ತೊಂದಲ್ಲ. ಮೂಲ ಸಮಸ್ಯೆ ಇಲ್ಲಿದೆ, ಅದಕ್ಕೆ ಏನು ಪರಿಹಾರ ಹುಡುಕಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತನೆ ಮಾಡಬೇಕು. ಸುಮ್ಮನೆ ನಾವು ಗೋರಕ್ಷಣೆ ಅಂತ ಹೇಳಿ ಈ ರೀತಿ ಮಾರಲ್ ಪಾಲಿಸಿಂಗ್ ಮಾಡುವಂಥದ್ದು ಒಳ್ಳೇದಲ್ಲ. ವಸ್ತುಸ್ಥಿತಿ ಏನು, ಯಾಕೆ ರೈತರು ಮಾಡ್ತಾ ಇದ್ದಾರೆ, ಯಾರವರು ರೈತರು? ಆಯ್ತು ಮಂತ್ರಿ, ಅವ್ರು ಮಾತಾಡ್ಲಿ. ಒಪಿನಿಯನ್ ಅಲ್ಲ, ವಸ್ತುಸ್ಥಿತಿ ಇದು. ಆಯ್ತು, ಡಿಸಿಷನ್ ಏನ್ ಮಾಡ್ಬೇಕು ಹೇಳಿ. ಸರ್ಕಾರ ಮಾತಾಡಿ. ಆಯ್ತು ಗೌರ್ಮೆಂಟ್ ಆಕ್ಷನ್ ತಗೊಳ್ಳಿ. ಈಗ ಮಾತಾಡ್ಲಿ. ಚರ್ಚೆನೆ ಮಾಡಬಾರ್ದು ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ,